ಅಂದರೆ ರುದ್ರಪ್ಪ ಲಮಾಣಿಯವರು ಹೇಗೋ ಅವ್ರಿಗೆ ಹೇಳ್ಕೊಬೋದು ಅನ್ನೋ ಕಾರಣಕ್ಕೋಸ್ಕರ ನಿಮ್ಮನ್ನು ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಹೈಕಮಾಂಡ್ ನಾಯಕರು ಸುಮ್ಮನಿರಿಸ್ಬಿಟ್ರ ಅಂತ ಹೇಳ್ಕೊಬೋದು, ಅವ್ರು ಮ್ಯಾನೇಜ್ ಮಾಡ್ಬೋದು ಅವ್ರನ್ನ ಅಂತ. ಅದು ಒಂದೊಂದು ಸಲ ಆಗ್ಬೋದು. ರುದ್ರಪ್ಪ ನಮ್ಮ ಮಾತು ಕೇಳ್ತಾನ, ಹೆಂಗಿದ್ರು ಇವನು ಸಮಾಧಾನ ಮಾಡ್ಬೋದು ಅನ್ನೋ ಒಳ್ಳೆಯ ಅಭಿಪ್ರಾಯದಿಂದ ಹಾಗೆ ಮಾಡಿರ್ಬೋದು ಅಂತ ಅನ್ನಿಸ್ತದೆ. ಮುಂದಿನ ದಿನ ಸಂಪುಟ ವಿಸ್ತರಣೆ ಮಾಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ಸೇರಿ ಸಚಿವ ಸ್ಥಾನವನ್ನು ಕೊಡ್ತಾರೆ ಅನ್ನುವ ಗ್ಯಾರಂಟಿ ನನಗಿದೆ. ಸರ್, ಈಗ ನೀವು ಉಪಸಭಾಪತಿಯಾಗಿ ನಿಜಕ್ಕೂ ಸಮಾಧಾನ ಇದೆಯಾ ನಿಮಗೆ? ಕೊಟ್ಟ ಕುದುರೆ ನೇರಿದವನು ಸೂರನೂ ಅಲ್ಲ ಧೀರನೂ ಅಲ್ಲ ಅಂತಾರೆ. ನಾನು ಈ ಮಾತನ್ನು ಯಾವತ್ತೂ ಅಧಿಕಾರ ಸ್ವೀಕಾರ ಮಾಡಿದ ಆ ಸಂದರ್ಭದಲ್ಲಿ ಹೇಳಿದ್ದೆ. ಯಾವುದೇ ಕುದುರೆ ಕೊಟ್ಟರೂ ಸಹಿತ ಅದನ್ನು ಓಡಿಸ್ಬೇಕು, ಅದನ್ನು ಗೆಲ್ಲಬೇಕು. ಆ ಕುದುರೆ ನನಗೆ ಕೊಟ್ಟಿದ್ದಾರೆ, ಖಂಡಿತ ನನಗೆ ತೃಪ್ತಿ ಇದೆ. ಸರ್, ಮತ್ತು ಈಗ ನೀವು ಉಪಸಭಾಪತಿಯಾಗಿ ಚೇರ್ಲಿದ್ದಾಗ ಒಂದು ದುರ್ಘಟನೆ ನಡೆದಿತ್ತು. ಏನಂದರೆ ನಿಮ್ಮ ಮೇಲೆ ಪೇಪರ್ನೆಲ್ಲ ತೂರಿದ್ರು ವಿರೋಧ ಪಕ್ಷದವರು. ಸೊ ಆಗ ನಿಮ್ಗೆ ಏನು ಅನಿಸಿತ್ತು? ನಿಮ್ಮ ಮನಸ್ಥಿತಿ ಹೇಗಿತ್ತು ಆಗ? ಎಲ್ಲ ಜನ ನಿಮಗೆ ಮತ ಹಾಕಿದವ್ರು ನೋಡ್ತಾರೆ, ಇದನ್ನು ಮಾಡಬೇಡ್ರಿ, ಈ ಅಪಮಾನ ಸರಿಯಾದದ್ದಲ್ಲ ಅಂತ ಹೇಳಿ ತುಂಬ ವಿಧೇಯತೆಯಿಂದ ಕೇಳಿಕೊಂಡಾಗೂ ಸಹಿತ ಅವರು ನನಗೆ ಜಾಸ್ತಿ ಒಗೆದು ನನ್ನ ಕೆರಳಿಸಿದರು. ಇವ್ರನ್ನೆಲ್ಲರೂ ಎತ್ತು ಹೊರಗೆ ಹಾಕ್ರಿ ಅಂತ ಹೇಳಿ ಆರ್ಡರ್ ಮಾಡಿ ಸಭೆಯನ್ನು ಮುಂದೂಡಿ ಬಂದೆ. ನಾನು ಗುಡಿಯಲ್ಲಿ ಓದಿದರೆ ಇವತ್ತು 3,500 ಮಕ್ಕಳು ನನ್ನ ಸಂಸ್ಥೆಯಲ್ಲಿ ಓದ್ತಾರೆ. ಅದು ನನಗೆ ದೊಡ್ಡ ಹೆಮ್ಮೆ. ಈ ನನ್ನ ರಾಜಕೀಯ ಜೀವನದಕ್ಕಿಂತಲೂ ಅದು ನನಗೆ ತುಂಬ ಸಂತೋಷ ತಂದಿದೆ. ನಮಸ್ಕಾರ, ವಾರ್ತಾಭಾರತೀಯ ವೀಕ್ಷಕರಿಗೆ ಈ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾಳ ಕಷ್ಟಪಟ್ಟು ಮೇಲೆ ಬಂದು ಬಡತನವನ್ನು ನೀಗಿ ಬಡತನದ ಬೇಗೆಯಿಂದ ಬೆಂದು ಮೇಲೆ ಬಂದು ವಿದ್ಯಾಭ್ಯಾಸ ಮುಗಿಸಿ ಅನಂತರ ರಾಜಕೀಯ ಪ್ರವೇಶವನ್ನು ಮಾಡಿ ಶಾಸಕರಾಗಿ ಸಚಿವರಾಗಿ ಈಗ ವಿಧಾನಸಭೆಯ ಉಪಸಭಾಪತಿಗಳಾಗಿರುವಂತಹ ರುದ್ರಪ್ಪ ಎಂ ಲಮಾಣಿಯವರು ಇವತ್ತು ವಾರ್ತಾಭಾರತೀಯ ಸ್ಟುಡಿಯೋದಲ್ಲಿದ್ದಾರೆ. ವಾರ್ತಾಭಾರತೀಯ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರ ಈ ಜೀವನ ಚರಿತ್ರೆ ಹೇಗಿತ್ತು, ಅವ್ರ ಬಾಲ್ಯ ಹೇಗಿತ್ತು, ಓದು ಹೇಗಿತ್ತು, ಅವ್ರು ಪಟ್ಟಂಥ ಕಷ್ಟ ಏನು, ರಾಜಕೀಯವನ್ನು ಹೇಗೆ ಪ್ರವೇಶ ಮಾಡಿದರು, ಜೊತೆಗೆ ಆ ನಂತರದಲ್ಲಿ ಕಂಡಂತಹ ಏಳು ಬೀಳುಗಳೇನು, ಇವೆಲ್ಲವುಗಳ ಬಗ್ಗೆ ನಾನು ಅವ್ರ ಜೊತೆ ಮಾತಾಡ್ತೀನಿ. ಮೊದಲಿಗೆ ರುದ್ರಪ್ಪ ಲಮಾಣಿಯವ್ರನ್ನ ಈ ಪಾಡ್ಕಾಸ್ಟ್ಗೆ ಸ್ವಾಗತಿಸ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾನು ಅಂದರೆ ನಿಮ್ಮ ಬಗ್ಗೆ ಇತಿಹಾಸವನ್ನು ನೋಡ್ತಾ ಇದ್ದರೆ ಬಹಳ ಕಷ್ಟದ ಹಿನ್ನೆಲೆಯಿಂದ ಬಂದವರು ಅಂತ ಕೇಳ್ಪಟ್ಟಿದ್ದೀನಿ, ಅಲ್ಲಲ್ಲಿ ಓದಿದ್ದೀನಿ. ಸೊ ನೀವು ಹೇಗೆ ಅಂದರೆ ನಿಮ್ಮ ಬಾಲ್ಯ ಹೇಗಿತ್ತು, ನಿಮ್ಮ ವ್ಯಾಸಂಗ ಹೇಗಿತ್ತು ಅನ್ನೋಂಥದ್ದನ್ನು ಸ್ವಲ್ಪ ನಮ್ಮ ವೀಕ್ಷಕರಿಗೆ ವಿವರಿಸಿ ಸರ್. ನಮಸ್ಕಾರ ಎಲ್ಲ ವಾರ್ತಾಭಾರತೀಯ ಅಭಿಮಾನಿಗಳಿಗೆ. ನಾನು ರುದ್ರಪ್ಪ ಲಮಾಣಿ, ರಾಣೆಬೆನ್ನೂರು ತಾಲೂಕಿನ ಕಂಡೇರಾಯನಹಳ್ಳಿ ಗ್ರಾಮದಲ್ಲಿ ಭಾಳ ಬಡತನದ ಮನೆಯಲ್ಲಿ ಹುಟ್ಟಿದವನು. ನಾನು 1ನೇ ಕ್ಲಾಸು 2ನೇ ಕ್ಲಾಸು ಓದಲೇ ಇಲ್ಲ. 3ನೇ ಕ್ಲಾಸಿಗೆ ನೇರವಾಗಿ ಒಂದು ಒಪ್ಪತ್ತು ಶಾಲೆಗೆ ಬಂದು ಆನಂತರ ದನ ಕಾಯಕ್ಕೆ ಹೋಗ್ತಿದ್ದೆ. ನೀವು ಒಂದು ರೀತಿ ಸಿದ್ದರಾಮಯ್ಯ ಥರ. ಹಾಂ, ಹೋಗಿ ಅಲ್ಲಿಂದ ಒಂದು ಒಪ್ಪತ್ತು ಬೆಳಿಗ್ಗೆ ಶಾಲೆಗೆ ಹೋಗೋದು, ಆಮೇಲೆ ಮಧ್ಯಾಹ್ನ ದನಕ್ಕೆ ಹೋಗೋದು. ಆ ರೀತಿಯಾಗಿ 3ನೇ ಕ್ಲಾಸ್ ಮುಗಿಸ್ತಿದ್ದೆ. 4ನೇ ಕ್ಲಾಸಿಗೆ ಬಂದೆ, 4ನೇ ಕ್ಲಾಸ್ ಮುಗಿಸಿದೆ. ನಮ್ಮ ಒಬ್ಬರು ಬಡಿಗೇರ್ ಅಂತ ಮೇಷ್ಟ್ರು ಇದ್ದರು. ಅವರು ನಮ್ಮ ತಂದೆಗೆ ಹೇಳಿ, ಇಲ್ಲ ಅವನು ಜಾಣದನ, ಏನಾರ ಮಾಡಿ ಓದಿಸ್ಬೇಕು ಅಂತ ನಮ್ಮ ಅಪ್ಪರನ್ನ ಕೇಳಿದರು. ಆವಾಗ ನಾನು 4ನೇ ಕ್ಲಾಸ್ ಮಾತ್ರ ನಮ್ಮೂರಲ್ಲಿತ್ತು. ಅಲ್ಲಿ ನಾವು ದೇವಸ್ಥಾನದಲ್ಲಿ ಓದ್ತಿದ್ವಿ. ದೇವಸ್ಥಾನದಲ್ಲಿ ಓದೋ ಸಂದರ್ಭದಲ್ಲಿ ನಾನು ಓದಿದೆ. 5ನೇ ಕ್ಲಾಸಿಗೆ 4 ಕಿಲೋಮೀಟ್ರ್ ದೂರ ನಡ್ಕೊಂಡು ಹೋಗ್ಬೇಕಾಗಿತ್ತು. ಕರೂರು ಅಂತ ನಮ್ಮೂರು ಪಕ್ಕದಲ್ಲಿ ಇರೋ ಹಳ್ಳಿ, ರೋಡು ಇಲ್ಲ, ಕಾಲ್ದಾರಿಯಲ್ಲಿ ನಡ್ಕೊತ ಹೋಗಿ ಶಾಲೆ ಕಲಿತು ಬರ್ತಿದ್ವಿ. ಅಲ್ಲಿ ರಾತ್ರಿ ಮೇಷ್ಟ್ರು ಪಾಠ ಹೇಳಬೇಕು ಅಂದ್ರೆ ಅಲ್ಲೇ ಅನ್ನ ಮಾಡಿಕೊಂಡು ತಿಂದು ಮೇಷ್ಟ್ರ ಹತ್ರ ಪಾಠ ಕೇಳಿಕೊಂಡು ಅಲ್ಲೇ ಮಲಗಿ, ಸ್ಕೂಲಲ್ಲೇ ಮಲಗಿ ಮತ್ತೆ ಊರಿಗೆ ಬರ್ತಿದ್ವಿ. ಆ ರೀತಿಯಾಗಿ 7ನೇ ಕ್ಲಾಸ್ ಮುಗಿಸ್ದೆ. ತದನಂತರ ನಮ್ಮ ಮೇಷ್ಟ್ರು ಮತ್ತೆ ಪ್ರಯತ್ನ ಮಾಡಿ ಮತ್ತು ನನಗೆ ರಾಣೆಬೆನ್ನೂರು ತೊಗೊಂಡು ಮುನ್ಸಿಪಲ್ ಹೈಸ್ಕೂಲ್ನಲ್ಲಿ ಓದಿಸಿದ್ರು. ಅಲ್ಲಿ SSLC ಮುಗಿಸ್ದೆ. ಅಲ್ಲಿಗೆ ನನಗೆ ಸಾಕಾಗಿತ್ತು. ಆವಾಗ ನಾನು ಅಲ್ಲಿ ನಮ್ಮ ಊರ ಪಕ್ಕದಲ್ಲಿ ಹರಿಯರ್ ಪಾಲಿಪೇಪರ್ಸ್ ಕಂಪ್ನಿ ಇದೆ,
ಆ ಕಂಪನಿಯಲ್ಲಿ ಬಂದು ಕೆಲಸ ಮಾಡಲಿಕ್ಕೆ ಹತ್ತಿದ್ದೆ. ಏನು ಕೆಲಸ ಮಾಡಿ? ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಿದ್ದೆ, ಆಫೀಸ್ ಕೆಲಸ ಮಾಡ್ತಿದ್ದೆ. ಅಲ್ಲಿಂದ ಅವರು ನಾನು ಯೂನಿಯನ್ ಲೀಡ್ರ್ ಮಾಡಿ ಯೂನಿಯನ್ ಮಾಡಿದ ಮೇಲೆ ಅವರು ಇವನು ಯೂನಿಯನ್ ಲೀಡ್ರ್ ಆಗ್ತಾನಂತ ಹೇಳಿ ನನ್ನ ಕಂಪನಿಯಿಂದ ತೆಗೆದುಬಿಟ್ರು ಕೆಲಸದಿಂದ. ತೆಗೆದ ಮೇಲೆ ನಾನು ಮತ್ತೆ ಹುಟ್ಟಿಸಿದ್ದೇವ್ರು ಹುಲ್ಲು ಮೇಸೋದಿಲ್ಲ, ಒಂದು ದಿವಸ ಇಲ್ಲದೆ ಒಂದು ದಿವಸ ಈ ಕಂಪನಿಗೆ ಲೀಡ್ರಾಗೆ ಬರ್ತೀನಿ, ಇನ್ನು ಲೇಬರಾಗಿ ಬರೋದಿಲ್ಲ ಅಂತ ಚಾಲೆಂಜ್ ಮಾಡಿ ನಾನು PUC ಬಂದು ನಮ್ಮೂರಿಂದ ದಿವಸನೂ PUC ಕಟ್ಟಿದ್ದೆ. ಅವು ಹಾಸ್ಟೆಲ್ ಕೂಡ ಇರಲಿಲ್ಲ. ಆವಾಗ ನಾನು PUCಯನ್ನು ಮುಗಿಸ್ಕೊಂಡು ಒಂದು BA ಮಾಡಿದೆ. BA ಮುಗಿಸಿದೆ. ಅಷ್ಟೊತ್ತಿಗೆ ರಾಜಕಾರಣ ಸ್ವಲ್ಪ ಬಡವ್ರಿಗೆ ಕೆಲಸ ಮಾಡಿಸೋದು, ವೃದ್ಧಾಪ್ಯ ವೇತನ ಮಂಜೂರು ಮಾಡಿಸೋದು, ಅಂಥವು ಇಂಥವು ಸಣ್ಣ ಪುಟ್ಟ ಸೋಷಿಯಲ್ ಸರ್ವಿಸ್ ಮಾಡ್ತಾಯಿದ್ದೆ. BA ಮುಗಿಸ್ಕೊಂಡು ಬಂದು ರಾಜಕೀಯಕ್ಕೆ ಬರಬೇಕು ಅಂತ ಯಾರು ಇಲ್ಲ, ಏನೂ ಇರಲಿಲ್ಲ ಸರ್, ನನಗೆ ಗೊತ್ತೇ ಇಲ್ಲ ರಾಜಕೀಯಕ್ಕೆ ಬರ್ತೇವೆ ಅಂತ ಗೊತ್ತಿರಲಿಲ್ಲ. ಓಕೆ, ಸುಮ್ಮನೆ ಸರ್ವಿಸ್ ಮಾಡ್ತಾಯಿದ್ದೆ. ಅದಾದ ನಂತರ ನಾನು BA ಮಾಡಿದೆ. BA ಮಾಡಿ LLBಗೆ ಹೋಗ್ತಾಯಿದ್ದೆ. LLB ಮಾಡಬೇಕು, ಅದು ದಾವಣಗೆರೆಯಲ್ಲಿ ನೈಟ್ ಕಾಲೇಜ್ LLB. ಆವಾಗ ಅಲ್ಲಿಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ಇದೆಲ್ಲ ಮೊದಲಿದ್ದ ಸೋಷಿಯಲ್ ಆ್ಯಕ್ಟಿವಿಟೀಸು, ಲೀಡರ್ಶಿಪ್ಪು, ಲೇಬರು ಇದು ಎಲ್ಲ ಇದ್ದಿದ್ದರಿಂದ ನಮ್ಮ ಕೋಳಿವಾಡ್ರು ನಮ್ಮನ್ನು ಗುರುತಿಸಿದ್ರು. ಯಾರು? KB ಕೋಳಿವಾಡ್. KB ಕೋಳಿವಾಡ್ರು. ಅದಕ್ಕೆ ಅವರು ಯೂನಿಯನ್ ಲೀಡ್ರಾಗಿ ಅಲ್ಲಿ ಸರ್ವಿಸ್ ಮಾಡಿದಾನ. ಅದೇ ಜಾಗದಲ್ಲಿ ಎಲ್ಲ ಜನತಾ ಪಕ್ಷಕ್ಕೆ ಓಟ್ ಹಾಕ್ತಾರೆ, ನಮಗೆ ಓಟ್ ಬೀಳೋದಿಲ್ಲ ಅಂತ ಜಿಲ್ಲಾ ಪರಿಷತ್ ಬಂತು. ಅವಾಗ ಜಿಲ್ಲಾ ಪರಿಷತ್ ಬಂತು. ಆ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಗಳನ್ನು ಮಂಡಳಗಳನ್ನಾಗಿ ಮಾಡಿದರು. ಜಿಲ್ಲಾ ಪಂಚಾಯತಿದ್ದನ್ನು ಜಿಲ್ಲಾ ಪರಿಷತ್ ಅಂತ ಮಾಡಿದರು. ಅದು ನಮ್ಮದೇ ಊರಿಗೆ ರಿಸರ್ವೇಷನ್ ಬಂತು. ನಾನು ಇರೋ ಊರಿಗೆ ರಿಸರ್ವೇಷನ್ ಬಂತು. ಅದರಿಂದ ಅವರು ಅಲ್ಲಿ 3 ಹಳ್ಳಿ ಇದ್ದು, ಹರಿಹರಪಾಲಿ, ಪೈಬರ್ಸು ಮತ್ತು ಹೊಸಪೇಟೆ, ನಲವಾಗಲ ಅಲ್ಲಿದ್ದು. ಅಲ್ಲಿ ಜಾಸ್ತಿ ಓಟ್ ತೊಗೋಬೇಕಂದ್ರೆ ರುದ್ರಪಾಲ ಮನೆಗೆ ಟಿಕೆಟ್ ಕೊಡಬೇಕು ಅಂತ ರಾತ್ರಿ ಮಲಗಿದವ್ರನ್ನ ಎಬ್ಬಿಸ್ಕೊಂಡು ಹೋಗಿ ಟಿಕೆಟ್ ಕೊಡ್ತೇವೆ ಅಂತೇಳಿ ನನಗೆ ಜುಲ್ಮಿ ಮಾಡಿ ನಿಲ್ಲಿಸಿ ಇದನ್ನು ಮಾಡಿದರು. 5 ಸೀಟ್ನಲ್ಲಿ 4 ಸೀಟು ಜನತಾ ಪಕ್ಷ ಬಂತು, ಒಂದೇ ಒಂದು ಕಾಂಗ್ರೆಸ್ ಬಂತು. ನಾನು ಅದು 1 ಸೀಟಲ್ಲಿ ಗೆದ್ವಿ. ತದನಂತರ KH ಪಾಟೀಲ್ರು, HK ಪಾಟೀಲ್ರು, DR ಪಾಟೀಲ್ರು, ಕೋಳಿವಾಡ್ರು ಎಲ್ಲರ ಸಂಪರ್ಕದಿಂದ ಮುಂದೆ 1994ರಲ್ಲಿ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರ ರಿಸರ್ವ್ ಇತ್ತು. ಅಲ್ಲಿ HD ಲಮಾಣಿಯವರು ಅಂತ ಒಬ್ಬರು ಮಾಜಿ ಮಂತ್ರಿಗಳು, ಅವರು ಅಲ್ಲಿ ಸ್ಪರ್ಧೆ ಮಾಡ್ತಿದ್ದರು. ವೀರಪ್ಪ ಮೊಯ್ಲಿಯವರು 94ರಲ್ಲಿ ನನ್ನನ್ನು ಗುರುತಿಸಿ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರಕ್ಕೆ ಟಿಕೆಟ್ ಕೊಟ್ಟರು. ಕೆಲವೇ ಮತಗಳ ಅಂತರದಿಂದ ನಾನು ಮೊದಲೇ ಬಾರಿಗೆ ಸೋತೆ. ತದನಂತರ 1999ರಲ್ಲಿ SM ಕೃಷ್ಣನವರ ಇದರಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನನಗೆ ಶಾಸಕನಾಗಿ ಕೆಲಸ ಮಾಡೋ ಅವಕಾಶ ಸಿಕ್ತು. ಅಲ್ಲಿಂದ ಫಸ್ಟ್ ಟೈಮು ನೀವು MLA ಆದಾಗ ಆ ಅನುಭವ ಹೇಗಿತ್ತು ಸರ್? ಯಾಕೆಂದರೆ ನೋಡಿ, 2 ದಶಕ ಆಗೋಗಿದೆ, ಈಗಲೂ ಹಾಗೂ ಭಾಳ ವ್ಯತ್ಯಾಸ ಇರುತ್ತೆ. ಫಸ್ಟ್ ಟೈಮು ಶಾಸಕನಾದಂಥ ಸಂದರ್ಭದಲ್ಲಿ ಭಾಳ ಕಡಿಮೆ ಖರ್ಚು, ಜನನೂ ಕೂಡ ಅವತ್ತು ಕರೆದು ಮಾನ್ಯತೆ ಕೊಡ್ತಾಯಿದ್ರು. ಕರೆದು ಬಿಟ್ಟು ಅವರೇ ಪಟ್ಟಿ ಹಾಕಿ ದುಡ್ಡು ಕೊಟ್ಟು ಎಲೆಕ್ಷನ್ ಮಾಡ್ತಾಯಿದ್ರು. ನಾವು ಕೈ ಮುಗಿದು ಹೋಗ್ಬಿಟ್ರು ಸಾಕಾಗಿತ್ತು. ಅಷ್ಟು ಜನ ಪಾರ್ಟಿ ಮೇಲೆ ಅಭಿಮಾನ, ಅಭಿಪ್ರಾಯ ಇತ್ತು. ಒಳ್ಳೆಯ ಕೆಲಸಗಳು, ಕಾಂಗ್ರೆಸ್ಸಿನ ಮೇಲೆ ಭಾಳಷ್ಟು ಅಪಾರವಾದಂಥ ಅಭಿಮಾನ ಜನರಿಗಿತ್ತು. ಹಾಗಾಗಿ ನಾನು ಬ್ಯಾಡಗಿ ಮತಕ್ಷೇತ್ರದಿಂದ ಆಯ್ಕೆ ಆದಮೇಲೆ ಜನರ ಸರ್ವಿಸ್ ಮಾಡಬೇಕು, ಜನರಿಗೆ ಒಳ್ಳೆಯ ಕೆಲಸ ಮಾಡಬೇಕು ಅಂತ. ಬ್ಯಾಡಗಿಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ತುಂಬ ಇತ್ತು. ಅದಕ್ಕಾಗಿ ತುಂಗಭದ್ರಾ ನದಿಯಿಂದ ನೀರು ತಂದು ಮೊನ್ನೆ ಮುಖ್ಯಮಂತ್ರಿಗಳನ್ನು ಕರ್ಕೊಂಡೋಗಿ ಅದರ ಅಡಿಗಲ್ಲನ್ನು ಹಾಕಿಸಿ ಆಮೇಲಿನಿಂದ ನನ್ನ ಕಾಲದಲ್ಲೇ ಉದ್ಘಾಟನೆ ಮಾಡಿದ್ವಿ. ಭಾಳಷ್ಟು ಅಪ್ಪರ್ ತುಂಗ ಪ್ರಾಜೆಕ್ಟನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಅದರ ಜೊತೆಗೆ ಗುಡ್ಡದ ಮಲ್ಲಾಪುರ ಏತ ನೀರಾವರಿ ಯೋಜನೆ ತರಲಿಕ್ಕಂಥ ಕೆಲಸ ಮಾಡಿದ್ವಿ. ಕುಡಿಯೋ ನೀರಿನ ಸಮಸ್ಯೆಗಳು, ಬೇರೆ ಬೇರೆ ಕೆಲಸಗಳನ್ನು ಆದ್ಯತೆ ಮೇರೆಗೆ ಮಾಡಿ. ಫಸ್ಟ್ ಟೈಮ್ ಸಚಿವರಾಗಿದ್ದು ಯಾವಾಗ? ಆಗಿನ ಪರಿಸ್ಥಿತಿ ಹೇಗಿತ್ತು? 2015ರಲ್ಲಿ ನಾನು ಸಚಿವನಾದೆ. ಆವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು. ನನಗೆ ಮುಜರಾಯಿ ಮತ್ತು ಟೆಕ್ಸ್ಟೈಲ್ ಡಿಪಾರ್ಟ್ಮೆಂಟನ್ನು ಕೊಟ್ಟಿದ್ದರು. ಅವು ಕೂಡ ಮುಜರಾಯಿ ಡಿಪಾರ್ಟ್ಮೆಂಟ್, ಮುಜರಾಯಿ ಅಂತ ಹೇಳಿದ್ರೆ ಅದಕ್ಕೆ ಯಾಕಪ್ಪ ಇರಬೇಕು, ಏನು ಮಾಡಬೇಕು ಇದರಲ್ಲಿ ಅಂತ ಎಲ್ಲರಿಗೂ ಅತೃಪ್ತಿ ಮತ್ತು ಅಷ್ಟು ಫಂಡ್ ಬರೋದಿಲ್ಲ, ಏನಿಲ್ಲ ಅಂತ ಇದು ಇತ್ತು. ಆದರೆ ನಾನು ಅದರಲ್ಲಿ ಭಾಳಷ್ಟು ಸಂತೋಷಪಟ್ಟೆ. ಮತ್ತು
ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದೆ. ಯಲ್ಲಮ್ಮನ ಗುಡ್ಡ ಇವತ್ತೇನು ಯಲ್ಲಮ್ಮನ ಗುಡ್ಡ ಪ್ರಾಧಿಕಾರ ಆಗಿದೆ, ಅದಕ್ಕೆ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಎಚ್ ಕೆ ಪಾಟೀಲ್ರವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು. ಅವರು ಮತ್ತು ನಾವು ಸೇರಿ ಸುಮಾರು 176 ಕೋಟಿ ರೂಪಾಯಿಗಳ ಕೆಲಸವನ್ನು ಮಾಡಿದ್ವಿ. ಭಾಳ ಅಲ್ಲಿ ಏನೇನು ಬೇಕಾಗಿತ್ತು, ಜನ ಅಲ್ಲಿ ಬಂದರೆ ಅವ್ರಿಗೆ ತಂಗಲಿಕ್ಕೆ, ಅವ್ರ ಎತ್ತುಗಳನ್ನು ಹೊಡ್ಕೊಂಬಂದ್ರೆ ಅವ್ರಿಗೆ ಕುಡಿಲಿಕ್ಕೆ ನೀರು, ಮತ್ತೊಂದು ಸುಮಾರು 18 ಎಕರೆ ಪ್ರದೇಶದಲ್ಲಿ ಕಾಂಪ್ಲೆಕ್ಸ್ ರೀತಿಯಲ್ಲಿ ಮಾಡಿ ಭಾಳಷ್ಟು ಸುಧಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದು ನನಗೆ ಭಾಳ ಸಂತೋಷ ತಂದಿದೆ. ಅದರ ಜೊತೆಗೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಒಂದು ಪ್ರಾಧಿಕಾರವನ್ನು ಮಾಡಿದ್ವಿ. ಹಾಗೆಯೇ ಮೈಸೂರು ಚಾಮುಂಡೇಶ್ವರಿ ಎಲ್ಲಿ ಅಲ್ಲಿ ಹೋಗಲಿಕ್ಕೆ ಎಲ್ಲ ಭಾಳ ತೊಂದರೆ ಇತ್ತು. ಆ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿಕೊಂಡು 86 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈಗ ಕೆಳಗಡೆ ಬಸ್ ಸ್ಟ್ಯಾಂಡು, ಮೇಲ್ಗಡೆ 3 ಕಾಂಪ್ಲೆಕ್ಸ್ನಲ್ಲಿ ಸುಮಾರು 300 ಕಾರುಗಳು ಒಂದೇ ಸಂದರ್ಭದಲ್ಲಿ ಬಂದರೂ ನಿಲ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ನನ್ನ ಕಾಲದಲ್ಲಿ ಪ್ರಾರಂಭ ಮಾಡಿದ್ವಿ. ಅಲ್ಲಿ ಏನು ಒಳಗಡೆ ಹೋಗ್ಬೇಕಾಗಿತ್ತು, ಎಲ್ಲ ಕಾಂಪ್ಲೆಕ್ಸ್ಗಳು ಅಂಗಡಿಗಳಿದ್ದು ಅವನ್ನೆಲ್ಲ ತೆಗೆಸಿ ಅಲ್ಲಿ ಏನು ಕಾರುಗಳು ಒಳಗೆ ಹೋಗ್ತಿರಲಿಲ್ಲ, ಎಲ್ಲ ಕಾರುಗಳು. ಅಲ್ಲ ಏನಂದರೆ ನೋಡಿ, ನೀವು ಆಗಲೂ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಮುಜರಾಯಿ ಸಚಿವರಾಗಿ, ಜವಳಿ ಸಚಿವರಾಗಿದ್ದಿರಿ. ಈಗ ನೀವು ಹೇಳ್ತಿರೋ ರೀತಿಯಲ್ಲಿ ಭಾಳಷ್ಟು ಕೆಲಸವನ್ನು ಮಾಡಿದ್ರಿ. ಈಗ ಸಿದ್ದರಾಮಯ್ಯ ಮತ್ತೆ ಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ ಈ ಸಲನೂ ನೀವು ಮಂತ್ರಿ ಆಗ್ತೀರಿ ಅಂತ ಅಲ್ಲಲ್ಲಿ ಕೇಳ್ಪಡ್ತಾ ಇತ್ತು, ಆದರೆ ಆಗಿಲ್ಲ. ಏನಕ್ಕೆ ಈ ಥರದೊಂದು ಪರಿಸ್ಥಿತಿ ಆಯಿತು ಅಂತ ಏನಾದರೂ ನಿಮಗೆ? ಸರ್, ನಮ್ಮ ಸಮುದಾಯಕ್ಕೆ ನಾನೊಬ್ಬನೇ ಶಾಸಕನಾಗಿ ಆಯ್ಕೆ ಆಗಿದ್ದು. ಜಾತಿವಾರು ಲೆಕ್ಕಾಚಾರ ಎಲ್ಲರೂ ಮಾಡ್ತಾರೆ, ಜಾತ್ಯತೀತ ಅಂತ ಹೇಳ್ತೀವಿ. ಆದರೆ ಸಚಿವ ಸಂಪುಟದಲ್ಲಿ ಅದು ಯಾವುದೇ ಎಲ್ಲ ಜಾತಿಯವರಿಗೂ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಅದು ಕಾಂಗ್ರೆಸ್ ಪಕ್ಷ ಅದನ್ನು ಮಾಡ್ತದೆ. ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ನಮ್ಮ ಸಮುದಾಯದವರಿಗೆ ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿವರೆಗೂ ಪ್ರಾತಿನಿಧ್ಯತೆ ಕೊಟ್ಟು ಪ್ರತಿಯೊಂದು ಸಂಪುಟದಲ್ಲಿನೂ ಒಬ್ಬ ಲಂಬಾಣಿ ಸಮುದಾಯದವರು ಮಂತ್ರಿಗಳಾಗಿ ಇರ್ತಾಯಿದ್ದರು. ಆದರೆ ಸಿದ್ದರಾಮಯ್ಯನವರು ಮೊದಲನೇ ಬಾರಿಗೆ ನಾನು ಕೇಳ್ದೇ ನನಗೆ ಮಂತ್ರಿ ಮಾಡಿದರು. ಎರಡನೇ ಬಾರಿಗೆ ಒಬ್ಬನೇ ಶಾಸಕನಿದ್ದೆ. ಒಬ್ಬನೇ ಶಾಸಕನಾಗಿ ನಾನು ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಹೈಕಮಾಂಡ್ನವರು ಹೇಳಿದರು, ಇಲ್ಲಪ್ಪ ನಿನ್ನ ಬಿಟ್ಟು ಯಾರನ್ನು ಮಾಡೋದಿಲ್ಲ, ನಿನ್ನ ಮಂತ್ರಿ ಮಾಡ್ತೇವೆ, ಹೋಗು ಅಂದರು. ನಾನು ಬಂದ ಮೇಲೆ ಅದು ಎಲ್ಲಿ ಕಳೆದು ಹೋತೋ ಗುರ್ತಾಗಲಿಲ್ಲ. ಏನು ಅದು ಹೈಕಮಾಂಡ್ನಲ್ಲಿ ಹೋತೋ ಎಲ್ಲಿ ಹೋತೋ ಗುರ್ತಾಗಲಿಲ್ಲ. ಆದರೂ ನಾನು ಭಾಳ ಸಮಾಧಾನದಿಂದ ಮಾಡಲಿ, ಮತ್ತು ಮುಂದೆ ಹೈಕಮಾಂಡಿನ ತೀರ್ಮಾನವೇ ಅಂತಿಮ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡಿನ ತೀರ್ಮಾನ ಅಂತಿಮ ಅಂತ ತಿಳ್ಕೊಂಡು ನಾನು ಸುಮ್ಮನಿದ್ದೆ. ಆದರೆ ಮತ್ತೆ ಡಿ ಕೆ ಶಿವಕುಮಾರ್ರವರು, ಸಿದ್ದರಾಮಯ್ಯನವರು, ಸುರ್ಜೇವಾಲ್ರವರು ಎಲ್ಲರೂ ಸೇರಿ ಮತ್ತು ನೀವು ಡೆಪ್ಟಿ ಸ್ಪೀಕರ್ ಆಗಬೇಕು ಅಂದಾಗ ನಾನು ಅಲ್ಲೇ ಅಂತ ಹೇಳಿದೆ. ಆದರೂ ಇಲ್ಲ, ನೀವು ಆಗಬೇಕು, ಮುಂದಿನ ಸಾರಿ ಸಚಿವ ಸಂಪುಟ ವಿಸ್ತರಣೆ ಮಾಡುವ ಸಂದರ್ಭದಲ್ಲಿ ನಿಮಗೆ ಮಂತ್ರಿ ಸ್ಥಾನವನ್ನು ಮಾಡ್ತೀವಿ. ಮೊದಲೇ ನೀವು ಉತ್ತರ ಕೊಟ್ಬಿಟ್ರಿ. ಅಂದರೆ ನಾನು ಕೇಳ್ತಿದ್ದೆ ಈಗ ಮತ್ತೆ ರೀಶಫಲ್ ಟೈಮಲ್ಲಿ ನೀವು ಮಂತ್ರಿ ಆಗ್ತೀರಾ ಅಂತ. ಸೊ ಈಗಾಗಲೇ ಉತ್ತರ ಕೊಟ್ಬಿಟ್ಟಿರಿ. ಅಲ್ಲಲ್ಲ, ಈಗ ನಿಮ್ಮ ಮಂತ್ರಿ ಸ್ಥಾನ ತಪ್ಪಲಿಕ್ಕೆ ಅಂದರೆ ರುದ್ರಪ್ಪ ಲಮಾಣಿಯವರು ಹೇಗೋ ಅವ್ರಿಗೆ ಹೇಳ್ಕೊಬೋದು ಅನ್ನೋ ಕಾರಣಕ್ಕೋಸ್ಕರ ನಿಮ್ಮನ್ನು ಕಾಂಗ್ರೆಸ್ ನಾಯಕರು, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಹೈಕಮಾಂಡ್ ನಾಯಕರು ಸುಮ್ಮನಿರಿಸ್ಬಿಟ್ರ ಅಂತ ಹೇಳ್ಕೊಬೋದು, ಅವ್ರು ಮ್ಯಾನೇಜ್ ಮಾಡ್ಬೋದು ಅವ್ರನ್ನ ಅಂತ. ಅದು ಒಂದೊಂದು ಸಲ ಆಗ್ಬೋದು. ರುದ್ರಪ್ಪ ನಮ್ಮ ಮಾತು ಕೇಳ್ತಾನ, ಹೆಂಗಿದ್ರು ಇವನು ಸಮಾಧಾನ ಮಾಡ್ಬೋದು ಅನ್ನೋ ಒಳ್ಳೆಯ ಅಭಿಪ್ರಾಯದಿಂದ ಹಾಗೆ ಮಾಡಿರ್ಬೋದು ಅಂತ ಅನ್ನಿಸ್ತದೆ. ಆದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮುದಾಯದವ್ರದ್ದು ಒಂದು ಅಸಮಾಧಾನ ಇದೆ. ನಮ್ಮ ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನೋದನ್ನು ಎಲ್ಲರೂ ಕೂಡ ಅಸಮಾಧಾನದಿಂದ ವರ್ತನೆ ಮಾಡ್ತಾರೆ. ಅದನ್ನು ಕಂಡು ಈಗಾಗಲೇ ನನಗೂ ವಿಶ್ವಾಸ ಇದೆ, ಮುಂದಿನ ದಿನ ಸಂಪುಟ ವಿಸ್ತರಣೆ ಮಾಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ಸೇರಿ ಸಚಿವ ಸ್ಥಾನವನ್ನು ಕೊಡ್ತಾರೆ ಅನ್ನುವ ಗ್ಯಾರಂಟಿ ನನಗಿದೆ. ಆ ವಿಶ್ವಾಸವನ್ನು ಇಟ್ಟುಕೊಂಡಿದ್ದೆ. ನೋಡಿ, ಇಲ್ಲಿವರೆಗೆ ವಿಧಾನಸಭೆಯ ಉಪಸಭಾಪತಿ ಯಾರ್ಯಾರು ಆಗಿದ್ರು ಅವರೆಲ್ಲರಿಗೂ ಈ ರಾಜ್ಯ ದರ್ಜೆಯ ಸ್ಥಾನಮಾನ ಸಿಗ್ತಾಯಿತ್ತು. ಮಿನಿಸ್ಟ್ರಿ ಆಫ್ ಸ್ಟೇಟ್ಸ್ ಸ್ಟೇಟಸ್ ಸಿಗ್ತಾಯಿತ್ತು. ಬಟ್ ನಿಮಗೆ ಸಂಪುಟ ದರ್ಜೆಯ ಸ್ಥಾನಮಾನ ಸಿಕ್ಕಿದೆ. ನಿಮ್ಮಿಂದಾಗಿ ಉಪಸಭಾಪತಿಗಳ ಸ್ಥಾನದ ಹುದ್ದೆಯ ಮಹತ್ವ ಹೆಚ್ಚಾಗಿದೆ ಅನಿಸುತ್ತಾ? ಖಂಡಿತ.
ನಾನು ಮಾಡಬೇಕು ಅಂತ ಅವ್ರು ಅಂದಾಗ ನಾನು ಒಂದು ಕಂಡೀಷನ್ ಹಾಕಿದೆ ಸಿದ್ದರಾಮಯ್ಯನವರಿಗೆ. ನಾನು ಕ್ಯಾಬಿನೆಟ್ ದರ್ಜೆ ಸಚಿವನಾಗಿ ಕೆಲಸ ಮಾಡಿದ್ದೇನೆ, ನಾನು ಡಿಮೋಷನ್ ಮಾಡ್ದಂಗೆ ಆಗ್ತೈತಿ. ಆದ್ದರಿಂದ ನೀವು ನನಗೆ ಸಂಪುಟ ದರ್ಜೆ ಸ್ಥಾನಮಾನಗಳನ್ನು ಕೊಡ್ತೀವಿ ಅಂತ ಹೇಳಿದರೆ ಮಾತ್ರ ನಾನು ಈ ಸ್ಥಾನವನ್ನು ಸ್ವೀಕರಿಸ್ತೇನೆ ಅಂತ ಹೇಳಿದಾಗ ಖಂಡಿತವಾಗಿ ಸಿದ್ದರಾಮಯ್ಯನವರು ಸಂತೋಷದಿಂದ ಒಪ್ಪಿಕೊಂಡು ಇಲ್ಲ ಇದನ್ನು ಮಾಡೇ ಮಾಡ್ತಾನೆ ಅಂತ ಹೇಳಿದರು. ತಕ್ಷಣದಿಂದಲೇ ಆದೇಶವನ್ನು ಮಾಡಿ ನನಗೆ ಸಂಪುಟ ದರ್ಜೆ ಸ್ಥಾನಮಾನಗಳನ್ನು ಕೊಟ್ಟಿದ್ದಾರೆ. ಈಗ ಆ ಒಂದು ಹುದ್ದೆಗೆ ಗೌರವ ಬರುವ ರೀತಿಯಲ್ಲಿ ನಾನು ನಡೆದುಕೊಂಡಿದ್ದೇನೆ. ಮತ್ತು ಅವತ್ತು ಎಷ್ಟು ಜನ ನನ್ನ ಹತ್ರ ಮಂತ್ರಿ ಆದಾಗ ಬರ್ತಿದ್ದರು, ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾರೆ. ಸರ್ಕಾರದ ಎಲ್ಲ ಮಂತ್ರಿಗಳು, ಮುಖ್ಯಮಂತ್ರಿಗಳು ನನ್ನ ಕೆಲಸವನ್ನು ನಾವು ಕೊಟ್ಟಂಥ ಪತ್ರಗಳಿಗೆ ಮಾನ್ಯತೆ ಕೊಟ್ಟು ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತಾಯಿದ್ದಾರೆ. ಸರ್, ಈಗ ನೀವು ಉಪಸಭಾಪತಿಯಾಗಿ ನಿಜಕ್ಕೂ ಸಮಾಧಾನ ಇದೆಯಾ ನಿಮಗೆ? ಕೊಟ್ಟ ಕುದುರೆ ನೇರಿದವನು ಸೂರನೂ ಅಲ್ಲ ಧೀರನೂ ಅಲ್ಲ ಅಂತಾರೆ. ನಾನು ಈ ಮಾತನ್ನು ಯಾವತ್ತೂ ಅಧಿಕಾರ ಸ್ವೀಕಾರ ಮಾಡಿದ ಆ ಸಂದರ್ಭದಲ್ಲಿ ಹೇಳಿದ್ದೆ. ಯಾವುದೇ ಕುದುರೆ ಕೊಟ್ಟರೂ ಸಹಿತ ಅದನ್ನು ಓಡಿಸ್ಬೇಕು, ಅದನ್ನು ಗೆಲ್ಲಬೇಕು. ಆ ಕುದುರೆ ನನಗೆ ಕೊಟ್ಟಿದ್ದಾರೆ, ಖಂಡಿತ ನನಗೆ ತೃಪ್ತಿ ಇದೆ. ಯಾವ ಕುದುರೆ ಕೊಟ್ಟರೂ ಕೂಡ ಓಡಿಸಬಲ್ಲೆ ಅನ್ನೋದು ಆತ್ಮವಿಶ್ವಾಸ ನನಗಿದೆ. ಈ ಕುದುರೆ ಓಡಿಸಿ ಆಮೇಲೆ ಇನ್ನೊಂದು ಚೆನ್ನಾಗಿರೋ ಖಂಡಿತ ಓಡಿಸ್ತೇನೆ. ಸರ್, ಮತ್ತು ಈಗ ನೀವು ಉಪಸಭಾಪತಿಯಾಗಿ ಚೇರ್ಲಿದ್ದಾಗ ಒಂದು ದುರ್ಘಟನೆ ನಡೆದಿತ್ತು ಕಲಾಪದಲ್ಲಿ. ಏನಂದರೆ ನಿಮ್ಮ ಮೇಲೆ ಪೇಪರ್ನೆಲ್ಲ ತೂರಿದ್ರು ವಿರೋಧ ಪಕ್ಷದವರು. ಸೊ ಆಗ ನಿಮ್ಗೆ ಏನು ಅನಿಸಿತ್ತು? ನಿಮ್ಮ ಮನಸ್ಥಿತಿ ಹೇಗಿತ್ತು ಆಗ? ನಾನು ಉಪಸಭಾಧ್ಯಕ್ಷನಾಗಿ ಅಲ್ಲಿ ಆ ಸ್ಥಾನದಲ್ಲಿ ಕುಂತಂಥ ಸಂದರ್ಭದಲ್ಲಿ ಕರ್ನಾಟಕದ 6 ಕೋಟಿ ಜನರ ಕನ್ನಡಿಗರ ಪ್ರತಿನಿಧಿಯಾಗಿ ಅಲ್ಲಿ ಕುಂತಿರ್ತೆ. ಅದಕ್ಕಾಗಿ ನಾನು ವಿರೋಧ ಪಕ್ಷದವ್ರನ್ನ ಕಳಕಳಿಯಿಂದ ಕೇಳಿಕೊಂಡೆ, ನೀವು ಈ ರೀತಿ ಮಾಡೋದನ್ನು ಎಲ್ಲ ಜನ ನಿಮಗೆ ಮತ ಹಾಕಿದವ್ರು ನೋಡ್ತಾರೆ, ಇದನ್ನು ಮಾಡಬೇಡ್ರಿ, ಈ ಅಪಮಾನ ಸರಿಯಾದದ್ದಲ್ಲ ಅಂತ ಹೇಳಿ ತುಂಬ ವಿಧೇಯತೆಯಿಂದ ಕೇಳಿಕೊಂಡಾಗೂ ಸಹಿತ ಅವರು ನನಗೆ ಜಾಸ್ತಿ ಒಗೆದು ನನ್ನ ಕೆರಳಿಸಿದರು. ಆಗ ನನ್ನ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಇವ್ರನ್ನೆಲ್ಲರನ್ನೂ ಎತ್ತು ಹೊರಗೆ ಹಾಕ್ರಿ ಅಂತ ಹೇಳಿ ಆರ್ಡರ್ ಮಾಡಿ ಸಭೆಯನ್ನು ಮುಂದೂಡಿ ಬಂದೆ. ನಮ್ಮ ಸ್ಪೀಕರ್ ಅವ್ರ ಜೊತೆಗೆ ಮತ್ತು ವಿಧಾನ ಪರಿಷತ್ತಿನ ಸಭಾಪತಿಗಳ ಜೊತೆಗೆ ಎಲ್ಲರ ಜೊತೆಗೂ ಚರ್ಚೆ ಮಾಡಿ ಯಾರ್ಯಾರನ್ನ ಏನೇನು ಮಾಡಿದ್ರು ಅದು ಕ್ಯಾಮ್ರಾ ಸೆರೆ ಹಿಡಿದಿತ್ತು, ಅದನ್ನು ತರಿಸ್ಕೊಂಡು ಅವರಿಗೆಲ್ಲರಿಗೂ ಕೂಡ ಅಧಿವೇಶನ ಮುಗಿಯುವವರೆಗೂ ಇವ್ರನ್ನ ಒಳಗೆ ಕರ್ಕೋಬಾರ್ದು ಅಂತೇಳಿ ಹೊರಗೆ ಹಾಕಿದೆ. ಅಲ್ಲಿಂದ ಅನಿಸಿತಾ ಇದೆಲ್ಲ ಯಾಕೆ ಬೇಕಿತ್ತಪ್ಪ, ಮಂತ್ರಿ ಆಗಿದ್ದಿದ್ರೆ ಅಧಿಕಾರ ಇರ್ತಿತ್ತು? ಅಲ್ಲ, ಆದರೆ ನಾವು ಕೊಟ್ಟ ಕುದುರೆಯನ್ನು ಕೊಟ್ಟಿದ್ದಾರಲ್ಲ, ಅದನ್ನು ಏರಿದ ಮೇಲೆ ಹೊಡಿಬೇಕಲ್ಲ ಅದನ್ನು. ಹಾಗಾಗಿ ಮಂತ್ರಿ ಆಗಿರೋದಕ್ಕಿಂತ ಇದು ಒಂದು ಅನುಭವ. ಮತ್ತು ಇಲ್ಲಿವರೆಗೂ ನಮ್ಮ ಸಮುದಾಯದವರು ಯಾರೂ ಕೂಡ ಈ ಚೇರ್ ಮೇಲೆ ಕುಂತಿಲ್ಲ. ಹಾಗಾಗಿ ನನಗೊಂದು ಸಂತೋಷ, ಈ ಒಂದು ಚೇರು ಭಾಳ ದೊಡ್ಡ ಒಂದು ಶಕ್ತಿ. ಎಲ್ಲಿ ರಾಜ್ಯದ ಹೊರಗಡೆ ಹೋದರೆ, ರಾಜ್ಯದ ಒಳಗಡೆ ಇದ್ದರೂ ಸಹಿತ ನಿಮಗೆಲ್ಲ ರೀತಿಯ ಪ್ರೋಟೋಕಾಲ್ಗಳು, ಮಂತ್ರಿಗಿಂತಲೂ ಹೆಚ್ಚು ಗೌರವ ಇರತಕ್ಕಂಥ ಅದೊಂದು ಹುದ್ದೆ. ಈ ಹುದ್ದೆ ಘನತೆ ಗೌರವಗಳನ್ನು ಉಳಿಸ್ಬೇಕು ಅನ್ನೋದೇ ನಮ್ಮ ಆಶಯ. ಸರಿ ಸರ್, ಈಗ ನೀವು ಅವಾಗ ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ತಾ ಇದ್ರಿ, ಜೊತೆಗೆ ನಿಮ್ಮ ಬಾಲ್ಯದ ದಿನವನ್ನು ವಿವರಿಸ್ತಾ ಇದ್ರಿ. ನನಗೆ ಆವಾಗ ಒಂದು ಅನ್ನಿಸ್ತು, ಸಿದ್ದರಾಮಯ್ಯ ಮತ್ತು ನಿಮ್ಮ ನಡುವೆ ಕೆಲವು ಸಾಮ್ಯತೆಗಳಿದ್ದಾವೆ ಅಂತ. ಮತ್ತು ನಾನು ಇನ್ನೂ ಒಂದು ವಿಷಯ ಕೇಳ್ಪಟ್ಟಿದ್ದೀನಿ, ನೀವು ಮತ್ತು ಸಿದ್ದರಾಮಯ್ಯ ಆತ್ಮೀಯರು ಅಂತ. ನಿಮ್ಮ ಸ್ನೇಹದ ಬಗ್ಗೆ, ಅವರ ನಡುವಿನ ಬಾಂಧವ್ಯದ ಬಗ್ಗೆ ವಿವರಿಸ್ಬೋದಾ? ಸಿದ್ದರಾಮಯ್ಯನವರು ವಿರೋಧ ಜನತಾ ಪಕ್ಷದಲ್ಲಿದ್ದರು, ನಾವು ಕಾಂಗ್ರೆಸ್ನಲ್ಲಿದ್ವಿ. ತದನಂತರ ಒಡೆದು ಹೋಯಿತು. ನಾನು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬ್ಯಾಡಗಿ ತಾಲೂಕಿನ ಶಾಸಕನಾಗಿದ್ದೆ. ಬ್ಯಾಡಗಿ ಕಾಗಿನೆಲೆಯ ಅವರೇನು ಧರ್ಮಗುರುಗಳಿದ್ದಾರೆ ಆ ಕ್ಷೇತ್ರ ಕಾಗಿನೆಲೆ, ಅದರ ಅಭಿವೃದ್ಧಿಯೂ ಕೂಡ ಸಾಕಷ್ಟು ಎಸ್.ಎಂ. ಕೃಷ್ಣರವರು ಇದ್ದಂಥ ಸಂದರ್ಭದಲ್ಲಿ ನಾನು ಮಾಡಿದೆ. ಕಾಗಿನೆಲೆಯಲ್ಲಿ ನಾವು ಹೋದಾಗ ಅಲ್ಲಿ ಲೈಟ್ಗಳು ಇರ್ತಿದ್ದಿಲ್ಲ, ಕುಡಿಯೋ ನೀರು ಇರ್ತಿದ್ದಿಲ್ಲ. ಬ್ಯಾಡಗಿ ನಗರಸಭೆಯಿಂದ ಫೈರ್ ಪ್ಯಾಟ್ರನ್ ತೊಗೊಂಡೋಗಿ, ನಗರಸಭೆಯಿಂದ ಬಲ್ಪ್ಗಳನ್ನು ತೊಗೊಂಡೋಗಿ ಅಲ್ಲಿಗಿಟ್ಟು ಅದನ್ನು ಜಾತ್ರೆ ಮಾಡ್ತಕ್ಕಂಥದ್ದು ಮಾಡ್ತಾಯಿದ್ವಿ. ಅಂಥ ಪರಿಸ್ಥಿತಿಯಲ್ಲಿತ್ತು. ಈಗ ಅದು ಭಾಳ ಬೃಹದಾಕಾರವಾಗಿ ಬೆಳೆದಿದೆ, ಭಾಳ ಸಂತೋಷ ಪಡ್ತೇನೆ. ಹಾಗಾಗಿ ಸಿದ್ದರಾಮಯ್ಯ ಸಾಹೇಬರು ನನ್ನ ಮೇಲೆ ಪ್ರೀತಿ ಇದ್ದರು. ಅವರು ಅಹಿಂದ ಮಾಡಿದಂಥ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ನಲ್ಲಿದ್ದರೂ ಸಹಿತ ಅವ್ರನ್ನ ಬಿಟ್ಟು ಪಕ್ಷದಲ್ಲೇ ಇದ್ದುಕೊಂಡು ಅವ್ರನ್ನ ನಾವು ಹಿಂಬಾಲಿಸಿದ್ವಿ. ಹಾಗಾಗಿ ಅವತ್ತಿದ್ದ ನಮ್ಮ ಮೇಲೆ ಅವರು ಭಾಳ ವಿಶೇಷವಾದ ಪ್ರೀತಿಯಲ್ಲಿದ್ದರು. ಮುಂದೆ ಅವರ
ಮಂತ್ರಿಮಂಡಲದಲ್ಲಿ ನನಗೆ ಮಂತ್ರಿನೂ ಕೂಡ ಮಾಡಿದರು. 2 ಖಾತೆ ಕೊಟ್ಟರು. 2 ಖಾತೆಗಳನ್ನು ಭಾಳ ಚೆನ್ನಾಗಿ ನಭಾಯಿಸಿದೆ. ಜವಳಿ ಖಾತೆಯಲ್ಲಿ SC/ST ಅವರಿಗೆ 90% ಸಾಮಾನ್ಯವಾಗಿ ಸಿದ್ದರಾಮಯ್ಯ ಅವರು ನಿಮ್ಮ ಜೊತೆಗೆ ಯಾವ ರೀತಿ, ಅಂದರೆ ಈ ಇಲಾಖೆ ರಾಜಕೀಯ ಬಿಟ್ಟು ನಾ ಕೇಳ್ತಿರೋದು, ಯಾವ ರೀತಿ ಸಿದ್ದರಾಮಯ್ಯ ಅವರು ನಿಮ್ಮ ಜೊತೆ ಯಾವ ಥರದ ವಿಷಯಗಳನ್ನ ಮಾತಾಡ್ತಿರ್ತಾರೆ ಅಂತ? ಸಾಮಾನ್ಯವಾಗಿ ರಾಜಕಾರಣಕ್ಕಿಂತ ಅಭಿವೃದ್ಧಿ ಮತ್ತು ಹಿಂದುಳಿದ ವರ್ಗಗಳ ಜನರಿಗೆ ಯಾವ ರೀತಿಯ ಸಹಾಯ ಮಾಡಬೇಕು, ಅವರಿಂದ ಯಾವ ರೀತಿ ನಾವು ಅವರ ಕಲ್ಯಾಣಕ್ಕಾಗಿ ಶ್ರಮಿಸ್ಬೋದು ಅನ್ನೋದ್ರ ಬಗ್ಗೆ ಭಾಳ ಚಿಂತನೆ ಮಾಡಿದರು. ಅದರ ಜೊತೆಗೆ ನಾನು ನ್ಯಾಮತಿ ತಾಲೂಕು, ಈಗಿರುವ ಹೊನ್ನಾಳಿ ತಾಲೂಕು ಈಗ ನ್ಯಾಮತಿ ತಾಲೂಕಾಗಿದೆ, ಅಲ್ಲಿ ಸೂರಗೊಂಡನ ಕೊಪ್ಪ ಅಂತ ಒಂದು ನಮ್ಮ ಸಂತ ಸೇವಾಲಾಲ್ರ ಜನ್ಮಸ್ಥಾನ ಮಹಾಮಠ ಇದೆ. ಅದರ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಿದೆ. ಈಗೂ ಕೂಡ ನಾನು ಅದರ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ನಮ್ಮ ಸೇವಾಲಾಲ್ ಜಯಂತಿಯನ್ನು ಸರ್ಕಾರಿ ಜಯಂತಿಯನ್ನಾಗಿ ಆಚರಣೆ ಮಾಡತಕ್ಕಂಥದ್ದು ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಬಂತು. ಸೇವಾಲಾಲ್ರ ಜಯಂತಿಯನ್ನು ಸರ್ಕಾರದ ಖರ್ಚಿನಲ್ಲಿ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡೋದ್ರ ಜೊತೆಗೆ ನಾನು ಕೇಳಿದಂಥ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿ ಸುಮಾರು 60-70 ಕೋಟಿಗಿಂತಲೂ ಹೆಚ್ಚು ಆ ಕ್ಷೇತ್ರದ ಅಭಿವೃದ್ಧಿಗಾಗಿ ಅವರು ಕೊಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ ಜನ ವಲಸೆ ಹೋಗ್ತಾರೆ, ಕಾಫಿ ಸೀಮೆಗಳಿಗೆ ಹೋಗ್ತಾರೆ, ಕಬ್ಬು ಕಡಿಲಿಕ್ಕೆ ಹೋಗ್ತಾರೆ. ಅವಾಗ ಅವ್ರ ಮಕ್ಕಳನ್ನು ತೊಗೊಂಡು ಹೋಗ್ಬಿಡ್ತಾರೆ. ಅವ್ರ ಮಕ್ಕಳ ವಿದ್ಯಾಭ್ಯಾಸ ಕುಂಠಿತ ಆಗ್ತದೆ ಅಂಥೇಳಿ ನಾನು ಅವರಿಗೆ ಮನವರಿಕೆ ಮಾಡಿದೆ. ಅದಕ್ಕಾಗಿಯೇ ಈ ವರ್ಷ ಅವರು 50 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿ ಆ ವಲಸೆ ಹೋಗುವವರ ಮಕ್ಕಳಿಗೆ ವಸತಿ ಶಾಲೆಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದನ್ನು ಮಾಡಿದ್ದಾರೆ. ಅದರ ಜೊತೆಗೆ ಆವತ್ತು ಹಿಂದಿನ ಸರ್ಕಾರದಲ್ಲಿ ಅವರೇ ಮುಖ್ಯಮಂತ್ರಿ ಇದ್ದಾಗ 15 ಎಕರೆ ಜಮೀನನ್ನು ಕೊಟ್ಟಿದ್ದರು. ಇವತ್ತು ಆ ಜಮೀನಿನಲ್ಲಿ ವಸತಿ ಶಾಲೆ ಪ್ರಾರಂಭ ಮಾಡಿದ್ರು. ಇದು ಸಮುದಾಯದ ಅಭಿವೃದ್ಧಿಗಾಗಿ ಅವರು ನನಗೆ ಅನೇಕ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ನಾನು ಆ ಕಾರಣದಿಂದ ಅವರಿಗೆ ಹೆಚ್ಚು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಲ್ಲ ಸರ್, ನಾನು ಅವರು ಭಾಳ ಲಹರಿಲಿದ್ದಾಗ ಒಬ್ಬೊಬ್ರನ್ನೂ ಒಂದೊಂದು ರೀತಿ ಮಾತಾಡಿಸ್ತಿರ್ತಾರೆ. ಅದಕ್ಕೆ ಸಿದ್ದರಾಮಯ್ಯ ನಿಮ್ಮ ಜೊತೆ ಹೇಗೆ ಮಾತಾಡ್ತಾರೆ ಅಂತ ತಿಳ್ಕೊಳ್ಳುವ ಕುತೂಹಲ. ಬಹಳಷ್ಟು ಆತ್ಮೀಯವಾಗಿ ಸಮುದಾಯದ ಏಳಿಗೆಗೆ ಏನು ಮಾಡ್ಬೋದು ಮತ್ತು ಏನು ಮಾಡಿದರೆ ಅನುಕೂಲ ಆಗ್ತದೆ ಅನ್ನೋ ಅನೇಕ ದೂರದೃಷ್ಟಿಯನ್ನು ಇಟ್ಟುಕೊಂಡು ನಮ್ಮ ಸಮುದಾಯದ ಜನರ ಹಾಡಿ ಹಟ್ಟಿಗಳಿಗೆ, ತಾಂಡಗಳಿಗೆ ಇವತ್ತು ಉಳುವವನೇ ಭೂಮಿಯ ಒಡೆಯ ಇಂದಿರಾ ಗಾಂಧಿ ಕಾಲದಲ್ಲಿ ಆಗಿದ್ದರೆ, ಸಿದ್ದರಾಮಯ್ಯನವರ ಕಾಲದಲ್ಲಿ ವಾಸಿಸುವವನೇ ಮನೆಯ ಒಡೆಯ ಎನ್ನುವ ಹಕ್ಕನ್ನು ಕೊಡ್ತಕ್ಕಂಥದ್ದು, ಈ ಸ್ವತ್ತನ್ನು ಮಾಡಿಕೊಡ್ತಕ್ಕಂಥ ಕೆಲಸ ಕಂದಾಯ ಗ್ರಾಮಗಳು. ಸರ್ ಅದು ಸಿದ್ದರಾಮಯ್ಯವ್ರದ್ದು ಅಥವಾ ನಿಮ್ದು? ಇಲ್ಲ ಸರ್, ಸಿದ್ದರಾಮಯ್ಯವ್ರವ್ರ ಮಂತ್ರಿಮಂಡಲದಲ್ಲಿ ನಾನು ಸಚಿವನಾಗಿ ಆ ಸಂದರ್ಭದಲ್ಲಿ ಈ ವಿಚಾರವನ್ನು ತಂದು ಇದಕ್ಕೆ ಒಂದು ಕಾನೂನಿನ ಮೂಲಕ ಇದನ್ನು ಮಾಡ್ತಕ್ಕಂಥದ್ದನ್ನು ಮಾಡಿದ್ದಾರೆ. ಈಗ ನಾನು ಬರುವಾಗೂ ಕೂಡ ಕೃಷ್ಣ ಬೈರೇಗೌಡರ ಜೊತೆಗೆ ಮಾತನಾಡಿ ಬಂದಿದ್ದೇನೆ. ಇವತ್ತು ರೆವಿನ್ಯೂ ಸೈಟುಗಳಲ್ಲಿ ಈ ಸ್ವತ್ತನ್ನು ಖಾತಾ ಕೊಡ್ತಕ್ಕಂಥ ವಿಚಾರದಲ್ಲಿ ಎಲ್ಲ ತಾಂಡ ಹಾಡಿ ಹಟ್ಟಿಗಳಿಗೆ ಅವ್ರಿಗೆ ಈ ಸ್ವತ್ತನ್ನು ಮಾಡಿಕೊಡ್ತಕ್ಕಂಥದ್ದು ಮತ್ತು ಫಾರೆಸ್ಟ್ ಲ್ಯಾಂಡ್ನಲ್ಲಿರ್ತಕ್ಕಂಥವರಿಗೂ ಮನೆಗಳಿಗೆ ಈ ಸ್ವತ್ತು ಮಾಡ್ತಕ್ಕಂಥದ್ದನ್ನು ಮಾಡಬೇಕು ಅಂತೇಳಿ ಈಗ ಚರ್ಚೆ ಮಾಡಿ ಇಲ್ಲಿಗೆ ಬಂದಿದ್ದೇನೆ. ಸರ್, ಈಗ ನಿಜ ನೀವು ಮಾತಾಡ್ತಾ ಹೇಳಿದ್ರಿ, ಅಂದರೆ ನೀವು ಯಾವ ರೀತಿ ಕಷ್ಟಪಟ್ಟು ಮೇಲೆ ಬಂದ್ರಿ ಅಂತ. ಬಟ್ ಈಗಲೂ ಕೂಡ ನಿಮ್ಮ ಸಮುದಾಯದ ಭಾಳ ಜನ, ಲಕ್ಷಾಂತರ ಜನ ಅದೇ ಪರಿಸ್ಥಿತಿಯಲ್ಲಿದ್ದಾರೆ, ಅದೇ ಕಷ್ಟವನ್ನು ಅನುಭವಿಸ್ತಿದ್ದಾರೆ. ಅದರಲ್ಲೂ ಹೆಣ್ಮಕ್ಳು, ಮಹಿಳೆಯರು ಆ ಥರದ ಭಾಳ ಕಷ್ಟವನ್ನು ಅನುಭವಿಸ್ತಿದ್ದಾರೆ. ಈಗ ನೀವೊಬ್ಬರು ಆ ಸಮುದಾಯದ ಜನಪ್ರತಿನಿಧಿಯಾಗಿ, ಪ್ರಮುಖ ರಾಜಕಾರಣಿಯಾಗಿ ಆ ಸಮಸ್ಯೆಗಳಿಗೆ ಏನು ಪರಿಹಾರ ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದಿರಿ? ಸರ್, ನಮ್ಮಲ್ಲಿ ಬಡವರು ಈಗಲೂ ಕೂಡ ಕೊಳ್ಳೆಗಾಲ ಆ ಕಡೆಗಳೆಲ್ಲ ತಮಿಳ್ನಾಡಿನಿಂದ ದನಗಳನ್ನು ತೊಗೊಂಡು ಬಂದು ಇಲ್ಲಿ ಮೇಯಿಸ್ತಾರೆ. ಅದನ್ನು ಫಾರೆಸ್ಟ್ನವರು ಮೊನ್ನೆ ಇಲ್ಲಿ ಅವ್ರ ದನ ಮೇಯಿಸಬಾರ್ದು ಅಂತ ಹೇಳ್ತಾರೆ. ಒಂದು ಒಕ್ಕೂಟ ವ್ಯವಸ್ಥೆ ತಮಿಳ್ನಾಡು ಕರ್ನಾಟಕದ ಬಾರ್ಡರ್ನಲ್ಲಿ ದನಗಳನ್ನು ತೊಗೊಂಡು ಬಂದು ಮೇಯಿಸ್ತಕ್ಕಂಥದ್ದಕ್ಕೂ ಕೂಡ ಪರ್ಮಿಷನ್ ಕೊಡದಂಥ ಪರಿಸ್ಥಿತಿ ಇದೆ. ಅದಕ್ಕಾಗಿ ನಮ್ಮ ಪಿಟಿಷನ್ ಕಮಿಟಿಯಲ್ಲಿ ಹಲವು ಬಾರಿ ನಾವು ಚರ್ಚೆ ಮಾಡಿ ಆ ಜನರ ಏಳಿಗೆಗೆ ಏನು ಮಾಡ್ಬೋದು, ಅವರಿಗೆ ಸ್ವತಂತ್ರವಾಗಿ ಉದ್ಯೋಗಗಳನ್ನು ಮಾಡಲಿಕ್ಕೆ ಯಾವ ರೀತಿ ಅವಕಾಶಗಳನ್ನು ಮಾಡಿಕೊಡ್ಬೋದು ಅನ್ನೋದನ್ನು ನಾವು ಇನ್ನೊಂದು ಸಾರಿ ಹೋಗಿ ಇಲ್ಲಿ ನೋಡಬೇಕಾಗಿದೆ. ಅದರ ಜೊತೆಗೆ ನಮ್ಮಲ್ಲಿ ಯಾರೂ ಕೂಡ ಶ್ರೀಮಂತರಿಲ್ಲ, ಕೂಲಿ ನಾಲಿ ಮಾಡಿ ಬದುಕ್ತಕ್ಕಂಥ ಜನ. ಇತ್ತೀಚೆಗೆ ಸ್ವಲ್ಪ ಮಕ್ಕಳೆಲ್ಲ ವಿದ್ಯಾವಂತರಾಗಿದ್ದ ಮೇಲೆ ಸರ್ಕಾರಿ ನೌಕರಿಗಳಲ್ಲಿ ಬೇರೆ ಬೇರೆ ಉದ್ಯೋಗಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನನ್ನ ಒಂದು ಆಶೆ ಏನು ಅಂದರೆ, ಯಾವ ರುದ್ರಪ್ಪ ಲಮಾಣಿ ಗುಡಿಯಲ್ಲಿ ಓದ್ತಿದ್ದ ಅವನು ಇವತ್ತು ಒಂದು ಸಂಸ್ಥೆಯನ್ನು ಕಟ್ಟಿ BAJC ಸಂಸ್ಥೆಯ ಮೂಲಕವಾಗಿ ಮೊನ್ನೆ ಸನ್ಮಾನ್ಯ ಭಾರತ ದೇಶದ ರಾಷ್ಟ್ರಪತಿಗಳು BAJC ಸಂಸ್ಥೆ 75ನೇ ಪ್ಲಾಟಿನಮ್ ಮಹೋತ್ಸವಕ್ಕೆ
2 ತಿಂಗಳ ಹಿಂದೆ ನನ್ನ ಕರೆದು ನನ್ನ ಒಂದು ಇದರಲ್ಲಿ 3 ಜನ ನಾವು ಆ ವೇದಿಕೆಯಲ್ಲಿದ್ವಿ. ರಾಷ್ಟ್ರಪತಿಗಳು ಆ ವೇದಿಕೆಯಲ್ಲಿದ್ದರು. ಪ್ಲಾಟಿನಮ್ ಜೂಬ್ಲಿ ಕಾರ್ಯಕ್ರಮದಲ್ಲಿ ನನ್ನನ್ನು ಗೆಸ್ಟಾಗಿ ಕರೆದು ಅಲ್ಲಿ ನನಗೆ ಕುಂದರ್ಸಿದ್ರು. ಇದು ಒಂದು ಹೆಮ್ಮೆ ನನಗೆ. ನಾನು ಗುಡಿಯಲ್ಲಿ ಓದಿದರೆ ಇವತ್ತು 3,500 ಮಕ್ಕಳು ನನ್ನ ಸಂಸ್ಥೆಯಲ್ಲಿ ಓದ್ತಾರೆ. ಅದು ನನಗೆ ದೊಡ್ಡ ಹೆಮ್ಮೆ. ಈ ನನ್ನ ರಾಜಕೀಯ ಜೀವನದಕ್ಕಿಂತಲೂ ಬಡವರ ಮಕ್ಕಳು, ಅಲ್ಪಸಂಖ್ಯಾತರ ಮಕ್ಕಳು, SC ST ಮಕ್ಕಳು ನನ್ನ ಶಾಲೆ ಕಾಲೇಜುಗಳಲ್ಲಿ ಓದ್ತಾರೆ. ಇವತ್ತು 1ನೇ ಕ್ಲಾಸಿಗೆ ಅಡ್ಮಿಷನ್ ಮಾಡಿದರೆ PG ವರೆಗೂ ಓದ್ತಕ್ಕಂಥ ಅವಕಾಶ ನನಗೆ ಸಿಕ್ಕಿದೆ. ಅದು ನನಗೆ ತುಂಬ ಸಂತೋಷ ತಂದಿದೆ. ಆದ್ದರಿಂದ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕು. ಮಕ್ಕಳನ್ನು ಚೆನ್ನಾಗಿ ಓದಿಸಿದ್ರೆ ಅವರ ಬಡತನ ದೂರ ಆಗ್ತದೆ ಮತ್ತು ಒಳ್ಳೆಯ ಸ್ಥಾನಮಾನಗಳು ಸಿಗ್ತವೆ ಅನ್ನೋದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ. ಇವತ್ತು ನನ್ನ ಊರಿನಲ್ಲಿ 12-13 ಮನೆ ಇತ್ತು ಅವತ್ತು. ಇವತ್ತೊಂದು 50 ಮನೆ ಆಗಿದೆ. ಸಿದ್ಧಾರೂಢರದ್ದು ಒಂದು ಒಳ್ಳೆ ದೊಡ್ಡ ಮಠ ಕಟ್ಟಿದ್ದಾವೆ. ಅಲ್ಲಿ ಯಾತ್ರಾ ನಿವಾಸವನ್ನು ಮಾಡಿದ್ವಿ. ಆ ಒಂದು ಕುಗ್ರಾಮ ಇವತ್ತು ಸುಗ್ರಾಮವಾಗಿದೆ. ಇವತ್ತೆಲ್ಲ ನೀರಾವರಿ ಬಂದಿದೆ. ಎಲ್ಲ ಜನ ಇವತ್ತು ನೀರಾವರಿ ಮಾಡಿಕೊಂಡು, ಅಡಿಕೆ ತೋಟ ಮಾಡಿಕೊಂಡು, ಬಾಳೆ ತೋಟ ಮಾಡಿಕೊಂಡು, ಭತ್ತ ಬೆಳ್ಕೊಂಡು ಎಲ್ಲರೂ ಸುಖವಾಗಿದ್ದಾರೆ. ಕಾಫಿ ಸೀಮೆಗೆ ಹೋಗ್ತಿದ್ರು. ಯಾರು ಗೊಳೆ ಹೋಗಂಗಿಲ್ಲ. ಅಷ್ಟೊಂದು ಸ್ವಗ್ರಾಮಕ್ಕೆ ನಾನು ಎಲ್ಲ ರೀತಿಯ ಒಂದು ಸಹಾಯ ಸವಲತ್ತುಗಳನ್ನು ಮಾಡಿದ್ದೇನೆ. ಇವತ್ತು ನಮ್ಮೂರಿಗೆ ಹೋದರೆ ನಾನು ಮಂಡ್ಯದಲ್ಲಿದ್ದೀನೋ ಎಲ್ಲಿದ್ದೀನಿ ಅಂತ ಹೇಳಿ ನನಗೆ ಭಾಳ ಖುಷಿ ಅನ್ನಿಸ್ತದೆ. ಅಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದು ನನ್ನ ಜೀವನದಲ್ಲಿ. ಅಲ್ಲ ಸರ್, ನಿಮಗೆ ಪರ್ಟಿಕ್ಯುಲರ್ಲಿ ಸ್ಕೂಲ್ನೇ ಮಾಡಬೇಕು ಅಂತ ಅನಿಸಿದ್ದು ಯಾಕೆ? ಒಂದು ಸಾರಿ ನಾನು ಒಬ್ಬರು ಸ್ಕೂಲ್ ಹತ್ರ ಒಬ್ರಿಗೆ ಅಡ್ಮಿಷನ್ ಕೇಳಕ್ಕೆ ಹೋಗಿದ್ದೆ. ಅವನ ಪರ್ಸೆಂಟೇಜ್ ನೋಡಿದರು ಅಧ್ಯಕ್ಷರು. ನೋಡಿ ಬೀಸಿ ಹೋಗೋದು ಬಿಟ್ಟರು. ಇವನು ತೊಗೊಂಡು ಬಂದು ಏನೋ ಇವನು ಇಂಥನು ಓದ್ತಾನೆ, ಏನೋ ಇವನು ಪರ್ಸೆಂಟೇಜ್ ಇಷ್ಟು ಕಡಿಮೆ ಇದೆ, ಕೊಡಲ್ಲ ಹೋಗೋದು. ನಾನು ಅದನ್ನು ತೊಗೊಂಡೆ, ಆರಿಸ್ಕೊಂಡು ಬಂದು ಇನ್ನು ನಾನು ಒಂದು ಸಂಸ್ಥೆ ಕಟ್ಟಬೇಕು ಅಂತ ಛಲದಿಂದ ಕಟ್ಟಿದೆ. ಇದು ಯಾವಾಗ ಆಗಿದ್ದು? ಇದು 1985-86ರಲ್ಲಿ ಅಂದಾಗ ನನಗೊಂದು ಪರಿಣಾಮ ಆಯ್ತು. ನಾನು ಒಂದು ಕಟ್ಟಬೇಕು ಸಂಸ್ಥೆ ಅಂತೇಳಿ. ಅವತ್ತು ಕಟ್ಟಿದಂಥ ಸಂಸ್ಥೆ ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಹಾವೇರಿ ಜಿಲ್ಲೆಯಲ್ಲೇ ಅತಿ ಹೆಚ್ಚು 13 ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿದಂಥ ಒಂದು ಹೆಮ್ಮರವಾದಂಥ ಸಂಸ್ಥೆ. 3,500 ಮಕ್ಕಳು ನನ್ನ ಸಂಸ್ಥೆಯಲ್ಲಿ ಓದ್ತಾರೆ. ಈಗ ನಾನು ಮತ್ತೆ ಲಾ ಕಾಲೇಜ್ ಕೂಡ ತಗೋಬೇಕು ಅಂತ ಹೇಳಿ ಸರ್ಕಾರದಿಂದ ಮಂಜೂರಾತಿ ತಗೊಂಡಿದ್ದೇನೆ. ಸ್ವಲ್ಪ ದಿವಸಗಳಲ್ಲಿ ಲಾ ಕಾಲೇಜ್ ಕೂಡ. ಏನಕ್ಕೆ ಪರ್ಟಿಕ್ಯುಲರ್ಲಿ ಲಾ ಕಾಲೇಜ್ನೇ ಮಾಡ್ತಿದ್ದೀರಿ? ಲಾ ಕಾಲೇಜಿಗೆ ಡಿಮಾಂಡ್ ಜಾಸ್ತಿ ಇದೆ. ಮಕ್ಕಳು ಓದಬೇಕು ಅಂತೇಳಿ ಭಾಳ ಜನ ಇದನ್ನು ಮಾಡೋಕ್ಕೆ ಬರ್ತಾಯಿದ್ರು. ಅವ್ರ ಹತ್ರ ಹೋದ್ರೆ ಅವ್ರು ಸೀಟ್ ಕೊಡೋದಿಲ್ಲ. ಅಷ್ಟು ಡೊನೇಷನ್ ಇಷ್ಟು ಡೊನೇಷನ್ ಕೇಳ್ತಾರೆ. ಅದಕ್ಕಾಗಿ ನಾನೇ ಒಂದು ಲಾ ಕಾಲೇಜ್ ಮಾಡಬೇಕು ಅಂತೇಳಿ ಲಾ ಕಾಲೇಜು ಕೂಡ ಮಾಡ್ತಾಯಿದ್ದಾನೆ. ಅದರ ಜೊತೆಯಾಗಿ ಹಾವೇರಿಯಲ್ಲಿನೂ ಒಂದು ಲಾ ಕಾಲೇಜು, ಅಲ್ಲಿ ಹಾಸ್ಟೆಲ್ಲು ಈಗಾಗಲೇ ಕಟ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸದ್ಯದರಲ್ಲಿ ಲಾ ಕಾಲೇಜ್ ಓಪನ್ ಕೂಡ ಮಾಡ್ತೀವಿ. ಸರಿ, ಈಗ ನೀವು ಇನ್ನೂ ಕೂಡ ನಿಮ್ಮ ಏನು ಹಟ್ಟಿಗಳು, ಆಡಿಗಳು ಹಾಗೆಲ್ಲ ಹೋಗ್ತೀರಿ, ಅಲ್ಲಿ ಸಂಪರ್ಕ ಇಟ್ಕೊಂಡಿದ್ದೀರಿ, ಎಲ್ಲ ಮಾಡ್ತಿದ್ದೀರಾ? ಖಂಡಿತವಾಗಿಯೂ ನನ್ನ ಅವಧಿಯಲ್ಲಿನೇ ಏನಿನ್ನು 3 ವರ್ಷ ಅವಧಿ ಇದೆ. ಎಲ್ಲ ಹಾಡಿ ಹಟ್ಟಿ ತಾಂಡಗಳಿಗೆ ಈ ಸ್ವತ್ತನ್ನು ಕೊಡಿಸ್ತಕ್ಕಂಥದ್ದು ಅವ್ರ ಹೆಸರಲ್ಲೇ ಅದನ್ನು ಜಮೀನು ಮನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅನ್ನುವ ಛಲ ನನಗಿದೆ. ಮಾಡ್ತೇನೆ, ಅದನ್ನು ಮಾಡೇ ತೋರಿಸ್ತೇನೆ. ಆ್ಯಕ್ಚುಲಿ ನಿಮ್ಮ ಛಲಗಳು ಈಗ ನೀವು ಹೇಳೋದ್ರ ಪ್ರಕಾರ ಎಲ್ಲವನ್ನು ನೀವು ಸಕ್ಸಸ್ ಆಗಿದ್ದೀರಿ. ಮಾಡ್ತೇನೆ ಸರ್. ಓಕೆ. ಮತ್ತು ಮಂತ್ರಿ ಕೂಡ ಆಗ್ತೀರಿ. ಅದು ಏನಿದೆ ನೋಡುವ. ಏನು ಸರ್, ಅಂದರೆ ನಿಮ್ಮ ಮುಂದಿನ ಗುರಿ ಏನು? ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ನಾನು ಕೂಡ ಈ ಒಂದು ಹಿಂದುಳಿದ ವರ್ಗಗಳಿಗೆ ಏನೋ ಸವಲತ್ತುಗಳನ್ನು ಇವತ್ತೆಲ್ಲ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ಆ ಗ್ಯಾರಂಟಿಗಳ ಮುಖಾಂತರ ಜನರ ಜೀವನ ಇವತ್ತು ಒಳ್ಳೆಯದಾಗಿದೆ ಅನ್ನೋದನ್ನು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಅದರ ಮುಖಾಂತರ ಜನರಿಗೆ ವಿದ್ಯಾಭ್ಯಾಸ ಕೊಡಬೇಕು. ಅವರಿಗೆ ಸರಿಯಾದ ದಾರಿಯಲ್ಲಿ ನಡೆಸಿದಾಗ ಅವರು ಮತ್ತೊಂದು ನನಗೆ ಭಾಳ ಖುಷಿ ಅನ್ನಿಸ್ತದೆ. ನಮ್ಮ ಸಂತ ಸೇವಾಲಾಲ್ರ ಅದೇನು ಜಯಂತಿ ಮಾಡ್ತೀವಿ, ಅದರ ಆಚರಣೆ ಮಾಡ್ತೀವಿ. ಅಲ್ಲಿ ನಾನು ಯಾವುದೇ ಪ್ರಾಣಿ ಹಿಂಸೆಯನ್ನು ಮಾಡಿಲ್ಲ. ಒಂದೇ ಒಂದು ಪ್ರಾಣಿಯನ್ನು ಅಲ್ಲಿ ಬಲಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿಲ್ಲ. ಅದು ಇವತ್ತು ಯಾತ್ರಾ ಸ್ಥಳವಾಗಿದೆ. ಎಲ್ಲ ಸಮುದಾಯದವರು, ಶಾಲಾ ಮಕ್ಕಳು ಅಲ್ಲಿ ಬರ್ತಾರೆ. ಅಲ್ಲಿ ಮಧ್ಯಾಹ್ನದ ದಾಸೋಹ ಮಾಡ್ತೀವಿ. ಎಲ್ಲರೂ ದಾಸೋಹದಲ್ಲಿ ಊಟ ಮಾಡ್ತಾರೆ. ಮತ್ತು ನಮ್ಮ ಜನ ಏನೋ ಕೌಶಲ್ಯಗಳನ್ನು ಇದನ್ನು ಮಾಡ್ತಾರೆ. ಅದರ ಒಂದು ಇದನ್ನು ಮಾಡಬೇಕು ಅನ್ನೋದು ಮಾಡಿದ್ದಾವೆ. ITI ಕಾಲೇಜ್ ಕೂಡ ಮಾಡಿದ್ದಾವೆ. ಅದರ ಜೊತೆಗೆ ಗೋಶಾಲೆಯನ್ನು ಕೂಡ ಮಾಡಿದ್ದಾವೆ. ಅಲ್ಲಿ ಬಂದವರು ಸ್ವಾಮಿ ಶರಣಮಯ್ಯಪ್ಪ ಅಂತ ಹೇಳಿ ಶಬರಿಗೆಯನ್ನು ಹೋಗ್ತಾರೆ. ಅದೇ ಮಾದರಿಯಲ್ಲಿ ಲಕ್ಷಾಂತರ ಜನ ಯುವಕರು ಬರ್ತಾರೆ, ದುಶ್ಚಟದಿಂದ ದೂರ ಇರ್ತಾರೆ. ಅವರು ಮದ್ಯ ಸೇವನೆಯನ್ನು ಮಾಡೋದಿಲ್ಲ. ನನಗೆ ತೃಪ್ತಿ ಇದೆ. ನಮ್ಮ ಏನು ತಾಂಡದ ಮಕ್ಕಳು
ಮತ್ತು ಯುವಕರು ಇವತ್ತು 80% ಕುಡಿತದಿಂದ ದೂರ ಇದ್ದಾರೆ. ಅದು ಒಂದು ಸುಧಾರಣೆಯನ್ನು ನಾವು ತಂದಿದ್ದೇವೆ. ಲಕ್ಷಾಂತರ ಜನ ಜಯಂತಿ ನೀವು ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತೀರಾ ಮಠದಲ್ಲಿ? ಖಂಡಿತವಾಗಿ. ಮತ್ತು ಯಾರಾದರೂ ಅಲ್ಲಿ ಕುಡಿತಾ ಇದ್ದರೆ ಅದರ ಮದ್ಯವರ್ಜನ ಶಿಬಿರ ಅಂತ ಧರ್ಮಸ್ಥಳದ ಸಂಸ್ಥೆ ಮತ್ತು ನಾವು ಸೇರ್ಕೊಂಡು ಮಾಡ್ತಾ ಇದ್ದೇವೆ. ಅಲ್ಲಿನೂ ಕೂಡ ತಗೊಂಬಂದು ಅವರಿಗೆ ಮದ್ಯವನ್ನು ಬಿಡಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೇವೆ. ಇದು ನನಗೆ ತುಂಬ ಸಂತೋಷ ತಂದಿದೆ. ಇದನ್ನು ನಿರಂತರವಾಗಿ ಮುಂದುವರಿಸಲಿಕ್ಕೆ ನೀವು ಹೇಳೋ ಪ್ರಕಾರ ಹೌದು, ರಾಜಕಾರಣಕ್ಕಿಂತ ನಿಮ್ಮ ಸ್ಕೂಲ್ ಮಾಡಿದ್ದು ಮತ್ತು ಈ ಒಂದು ಸಂತ ಸೇವಾಲಾಲ್ ಟ್ರಸ್ಟ್ ಮಾಡಿ ಅದರ ಅಡಿನಲ್ಲಿ ಕೆಲಸ ಮಾಡ್ತಿರೋದೇ ಹೆಚ್ಚು ಖುಷಿ. ಭಾಳ ನನಗೆ ಭಾಳ ಖುಷಿಯಾಗಿದೆ. ಇದನ್ನು ಮಾಡಿದ್ನಲ್ಲ ಅನ್ನೋ ಸಂತೋಷ ನನಗಿದೆ. ನನಗೆ ಮೂಢನಂಬಿಕೆಗಳ ಬಗ್ಗೆ ವಿಚಾರ ಇಲ್ಲ. ದೇವರಿದ್ದಾನೆ, ಹಾಗಿದ್ದಾನೆ, ಹೀಗಿದ್ದಾನೆ ಅಂತ ಹೇಳಿ ಆ ವಿಚಾರಕ್ಕೆ ನಾನು ಹೋಗಲ್ಲ. ನನಗೆ ನಂಬಿಕೆಯೇ ದೇವರು. ಯಾರನ್ನು ನಾವು ನಂಬ್ತೀವಿ ಅದರಲ್ಲಿ ದೇವರು ಕಾಣ್ತೀವಿ. ಹಾಗಾಗಿ ನಾನು ನಂಬಿದವರಿಗೆ ಮಾತ್ರ ಪ್ರಾಣ ಹೋದರೂ ತೊಂದರೆ ಇಲ್ಲ, ಅವರಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡೋದು, ಅದರಲ್ಲಿ ದೇವರಿದ್ದಾನೆ ಅಂತ ನಾನು ನಂಬ್ತೇನೆ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ವಾರ್ತಾಭಾರತಿ ಥ್ಯಾಂಕ್ ಯು ಸರ್. ಇಷ್ಟೊತ್ತು ವಿಧಾನಸಭೆಯ ಉಪಸಭಾಪತಿಗಳಾದಂತಹ ರುದ್ರಪ್ಪ ಎಂ ಲಮಾಣಿಯವರು ವಾರ್ತಾಭಾರತಿ ಜೊತೆ ತಮ್ಮ ಬಾಲ್ಯದಿಂದ ಹಿಡಿದು ರಾಜಕೀಯ ಮತ್ತು ಅವರು ಬೇರೆ ಬೇರೆ ತೊಡಗಿಸ್ಕೊಂಡಿರುವಂತಹ ಕಾರ್ಯಚಟುವಟಿಕೆಗಳಲ್ಲಿ ಸಂಬಂಧಪಟ್ಟಂತೆ ನಾನಾ ವಿಷಯಗಳನ್ನು ಹಂಚ್ಕೊಂಡಿದ್ದಾರೆ. ಅವ್ರದ್ದು ಇಷ್ಟೊಂದು ಅವರ ಜೀವನ ವಿಭಿನ್ನವಾಗಿತ್ತು ಮತ್ತು ವಿಶಿಷ್ಟವಾಗಿತ್ತು ಅನ್ನುವಂಥದ್ದು ಬಹಳ ಜನಕ್ಕೆ ಗೊತ್ತಿರಲೇ ಇಲ್ಲ ಅಂತ ಅನಿಸುತ್ತೆ. ಅದೇ ಕಾರಣಕ್ಕೋಸ್ಕರ ಅದನ್ನು ಪರಿಚಯ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ವಾರ್ತಾಭಾರತಿ ಅವರನ್ನು ಈ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿತ್ತು. ಅವರು ಬಂದು ವಿಷಯವನ್ನು ಹಂಚ್ಕೊಂಡಿದ್ದಾರೆ. ಅವರಿಗೂ ಮತ್ತು ನಿಮಗೂ ಧನ್ಯವಾದಗಳು.